ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಜೆಪಿ ನಗರ 9th ಫೇಸ್ ಎಕ್ಸ್ಟೆನ್ಷನ್ ಅಂಜನಪುರ ಟೌನ್ಶಿಪ್ ಅಲ್ಲಿ ಬರುವಂತಹ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ನಾರ್ತ್ ಡೋರ್ ಇರುವಂತಹ ಬಿಡಿಎ ಪ್ರಾಪರ್ಟಿ ಇಂಡಿಪೆಂಡೆಂಟ್ ಹೌಸ್. ಈ ಹೌಸ್ ಇಂದ ನಮಗೆ ಬನ್ನರ್ಘಟ್ಟ ರೋಡ್ಗೆ 1.7 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. 100 ಫೀಟ್ ರೋಡ್ಗೆ ಜಸ್ಟ್ 100 ಮೀಟರ್ ಇದೆ. ಬಸ್ ಡಿಪೋಗೆ 100 ಮೀಟರ್ ಇದೆ. ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಮತ್ತೆ ನೈಸ್ ರೋಡ್ಗೆ ಜಸ್ಟ್ 1.7 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಸ್ಕೂಲು NPS, ದಯಾನಂದ ಪಬ್ಲಿಕ್ ಸ್ಕೂಲ್ ಮತ್ತೆ ಜೂಬ್ಲಿ ಹೈಟ್ಸ್ ಸ್ಕೂಲ್ ಎಲ್ಲ ನಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಬರುತ್ತೆ ಅಂತ ಹೇಳ್ತೀನಿ. ಮತ್ತೆ ಜೆಪಿ ನಗರ 8th ಫೇಸ್ ಮತ್ತೆ 7th ಫೇಸ್ ಜಂಬೂ ಸವರಿ ದಿನ್ನೆ ಮತ್ತೆ ಸ್ಕೂಲು, ಕಾಲೇಜು, BMTC ಬಸ್ ಸ್ಟಾಪ್, ಮೆಟ್ರೋ ಸ್ಟೇಷನ್ ಪ್ರತಿ ಒಂದು ನಮಗೆ 5 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಬರುತ್ತೆ. ಫ್ರಂಟ್ ಆಫ್ ರೋಡ್ ಬಂದ್ಬಿಟ್ಟು 30 ಫೀಟ್ ರೋಡ್ ಇದೆ. ಮನೆ ಮುಂದೆಗಡೆ 30-40 ಬರುವಂತಹ ಮನೆಗಳ ಸೈಟ್ ಗಳಿದೆ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಯಾರೆಲ್ಲ ನಮ್ಮ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ನಾವು 30 ಅಡಿ ರೋಡ್ ಜೊತೆಗೆ ಫ್ರಂಟ್ ಎಲಿವೇಶನ್ ಮುಗಿಸ್ಕೊಂಡು ಗ್ರೌಂಡ್ ಫ್ಲೋರ್ ಬಂದಿದೀವಿ. ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಪಾರ್ಕಿಂಗ್ ನೋಡಬಹುದು. ಪಾರ್ಕಿಂಗ್ ಅಲ್ಲಿ ಫ್ಲೋರಿಂಗ್ ಬಂದ್ಬಿಟ್ಟು ಆಂಟಿಸ್ಕೇಟ್ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಈ ಫ್ಲೋರಿಂಗ್ ಅಲ್ಲಿ ಬಂದ್ಬಿಟ್ಟು ನಮಗೆ ಸಂಪ್ ವ್ಯವಸ್ಥೆ ಇದೆ. ಸಂಪ್ ಅಲ್ಲಿ ನಮಗೆ 10,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ ಇದು. ವಾಲ್ ಗಳಿಗೆ ನೋಡಬಹುದು 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಗೇಟ್ ಬಂದ್ಬಿಟ್ಟು ನಮಗೆ ಫುಲ್ ಕವರ್ಡ್ ಆಗಿರುವಂತಹ ಗೇಟ್, 100% ಸೇಫ್ಟಿ ಅಂತ ಹೇಳ್ಬೋದು. ಬಟ್ ಏನು ಅಂದ್ರೆ ಇಲ್ಲಿ ವಾಲ್ ಗಳಿಗೆ 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಮತ್ತೆ ಲುಕಿಂಗ್ ಅಲ್ಲೂ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಸ್ಟೇರ್ಕೇಸ್ ಗೆ SS ರೈಲಿಂಗ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಬಟ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ನಮಗೆ ಈ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಜೊತೆಗೆ ನಮಗೆ 1 RK ರೂಮ್ ಕೂಡ ಇದೆ. ವೀಕ್ಷಕರೇ, ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಒಂದು ಸರ್ವೆಂಟ್ ರೂಮ್ ಅಲ್ಲಿ ಇದೀವಿ. ಇದನ್ನ ನಾವು 1 RK ಕೂಡ ನಾವು ಕನ್ವರ್ಟ್ ಮಾಡಬಹುದು, ಇಲ್ಲ ಒಂದು ಸರ್ವೆಂಟ್ ರೂಮ್ ಆಗಿ ಕೂಡ ನಾವು ಮಾಡಬಹುದು. ಹಾಲು ಕಿಚನ್, ಓಪನ್ ಕಿಚನ್, ಆರಾಮಾಗಿ ಒಂದು ಫ್ಯಾಮಿಲಿ ಸ್ಟೇ ಆಗ್ಬೋದು. ಇಲ್ಲಿ ಇನ್ ಕೇಸ್ ಏನಾದ್ರು ನಿಮ್ಗೆ ಆಫೀಸ್ ರೂಮ್ ಅಂದ್ರೆ ಆಫೀಸ್ ರೂಮ್, ಇಲ್ಲಾಂದ್ರೆ ಬ್ಯಾಚುಲರ್ಸ್ ಏನಾದ್ರು ನಾವು ಬಾಡಿಗೆ ಕೊಡ್ತೀವಿ, ಫ್ಯಾಮಿಲಿಗೆ ಏನಾದ್ರು ಬಾಡಿಗೆ ಕೊಡ್ತೀವಿ ಅಂದ್ರೆ ಆರಾಮಾಗಿ ಇದನ್ನ ನಾವು ಬಾಡಿಗೆ ಕೊಡ್ಬೋದು. ಬಟ್ ಈ ಮನೆಗೆ ಖಂಡಿತ ಬಂದೇ ಬರ್ತಾರೆ. ನೋಡ್ಬೋದು, ಇಲ್ಲಿ ನಾರ್ತ್ ಈಸ್ಟ್ ಗೆ ಬೋರ್ವೆಲ್ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ಬೋರ್ವೆಲ್ ನಾರ್ತ್ ಈಸ್ಟ್ ಗೆ ಎಕ್ಸಾಕ್ಟ್ ವಾಸ್ತು ಅಂತಾನೆ ಹೇಳ್ಬೋದು. ಕಿಚನ್ ಏರಿಯಾ ಬಂದ್ಬಿಟ್ಟು ನಮಗೆ ಅಗ್ನಿಮೂಲೆ ಬರುತ್ತೆ. ಇದನ್ನು ವಾಸ್ತು ಪ್ರಕಾರನೇ ಮಾಡಿದ್ರೆ ಫುಲ್ ಇನ್ಕ್ಲೂಡ್ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡ್ಬೋದು ಗ್ರಾನೈಟ್ ಸ್ಲ್ಯಾಬ್ ಕೂಡ ಹಾಕಿದ್ದಾರೆ. ಸಿಂಕ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಒಂದು ಫ್ಯಾಮಿಲಿ ಆರಾಮಾಗಿ ವಾಸ ಮಾಡಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು 2x4 ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಚೆನ್ನಾಗಿದೆ, ಒಳ್ಳೆ ಲುಕ್ ಅಲ್ಲಿ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಬಟ್ ಇಲ್ಲಿ ನಮ್ಗೆ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ. ಆಲ್ರೆಡಿ ಹಿಂದೆ ಮನೆ ಆಗೋಗಿದೆ ನೋಡಿ. 2 ಅಡಿ ಜಾಗ ಕೂಡ ನಮ್ಗೆ ವೆಂಟಿಲೇಷನ್ ಪರ್ಪಸ್ಗೆ ಪ್ಯಾಸೇಜ್ ಬಿಟ್ಟಿದ್ದಾರೆ. ಅವರು ಬಿಟ್ಟಿದ್ದಾರೆ, ಈ ಮನೆಯವರು ಬಿಟ್ಟಿರೋದ್ರಿಂದ ಟೋಟಲ್ ನಮ್ಗೆ 4 ಅಡಿ ಜಾಗ ಬರುತ್ತೆ ನೋಡಿ. ಇಲ್ಲಿ 2 ಅಡಿ ಇದೆ, ಇವ್ರದ್ದು 2 ಅಡಿ ಇದೆ. ಟೋಟಲ್ ನಮ್ಗೆ 4 ಫೀಟ್ ಮನೆ ಹಿಂದೆಗಡೆ ವೆಂಟಿಲೇಷನ್ ಪರ್ಪಸ್ಗೆ ಜಾಗ ಬಿಟ್ಟಿರುವಂತದ್ದು. ವೀಕ್ಷಕರೇ, ನೋಡಿ ಈ ಪ್ಯಾಸೇಜ್ ಮುಗಿಸ್ಕೊಂಡು ಒಳಗಡೆ ನೋಡಿ, ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇಲ್ಲಿ ನಾರ್ಮಲ್ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿರುವಂತದ್ದು. ನಾರ್ಮಲ್ ಆಗಿ ಓಲ್ಡ್ ಸ್ಟೈಲ್ ಬರುತ್ತಲ್ಲ ವೆಸ್ಟರ್ನ್ ಕಮೋಡ್, ಆ ಕಮೋಡ್ ನಮಗೆ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಓಲ್ಡ್ ಸ್ಟೈಲ್ ಅಲ್ಲಿ ಬರುವಂತಹ ಜಾಗ್ವಾರ್ ಫಿಟ್ಟಿಂಗ್ಸ್, ವಾಲ್ ಮೀಚರ್ ಗಳೇನ್ ಬರುತ್ತೆ ಆ ಕಾನ್ಸೆಪ್ಟ್ ಅಲ್ಲಿ ಇದನ್ನು ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೇಲ್ಗಡೆಗೆಲ್ಲ ನಮಗೆ ಗೀಸರ್ ಪಾಯಿಂಟ್, ಅದ್ರ ಜೊತೆಗೆ ಶವರ್ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ. ಬಟ್ ಏನಂದ್ರೆ ಸ್ನಾನ ಎರಡಕ್ಕೂ ನಮ್ಗೆ ಯೂಸ್ ಮಾಡೋಷ್ಟು ಜಾಗ ಈ ಕಾಮನ್ ಬಾತ್ರೂಮ್ ಅಲ್ಲಿ ಇದೆ. ತುಂಬಾನೇ ಚೆನ್ನಾಗಿದೆ, ಕ್ಲೀನ್ ಆಗಿ ಒಳ್ಳೆ ಅಕಾಮಡೇಷನ್ ಅಲ್ಲಿ ಕೂಡ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೂಮ್ ನ ವರ್ಕ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ವೀಕ್ಷಕರು, ಈಗ ನಾವು ಗ್ರೌಂಡ್ ಫ್ಲೋರ್ ಇರುವಂತಹ ಒಂದು ರೂಮ್ ನ ಮುಗಿಸ್ಕೊಂಡು ಆಚೆ ಬರ್ತಿದೀವಿ. ಈ ಪೋರ್ಷನ್ ನೋಡಬಹುದು. ಇಲ್ಲಿ ನಮ್ಗೆ ಕಾವೇರಿ ವಾಟರ್ ಗೆ ಪ್ರಾವಿಷನ್ ಕೂಡ ನಮ್ಗೆ ಇಲ್ಲಿ ಪೈಪ್ ಲೈನ್ ವರ್ಕ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಶೂ ರ್ಯಾಕ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ.
ಈಗ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಏನ್ ಸ್ಟೇರ್ ಕೇಸ್ ಇದೆ, ಈ ಸ್ಟೇರ್ ಕೇಸ್ ಬಂದ್ಬಿಟ್ಟು ನಮಗೆ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೇಸರ್ ಗಳಿಗೆ 2 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮೇಲೆ ಹೋಗ್ಬೇಕಾದ್ರೆ ನೋಡಬಹುದು ವಾಲ್ ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು ವಿತ್ SS ರೈಲ್ ಜೊತೆಗೆ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಲುಕಿಂಗ್ ವೈಸ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿರುವಂತಹ ಸ್ಟೇರ್ ಕೇಸ್ ಕೂಡ ಓದಿದ್ದು ಮತ್ತೆ ಕಾರಿಡಾರ್ ಕೂಡ ತುಂಬಾ ಚೆನ್ನಾಗಿದೆ. ಫೇಸಿಂಗ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಈ ಡೋರ್ ಬಂದ್ಬಿಟ್ಟು ನಮಗೆ ಟೀಕುಡ್ ಡೋರ್, ಇದು ಬಂದ್ಬಿಟ್ಟು ನಮಗೆ ನಂದಿ ಬಾಗ್ಲು ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಇದು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕರಿಂಗ್ ಜೊತೆಗೆ ವಿತ್ ಫೈನ್ ಪಾಲಿಶಿಂಗ್ ಆಗಿರುವಂತಹ ಟೀಕುಡ್ ಡೋರ್ ಇದು. ಬಟ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ವೀಕ್ಷಕರೇ, ಇಲ್ಲಿ ಫ್ರಂಟ್ ಎಲಿವೇಶನ್ ಗೋಸ್ಕರ MS ವರ್ಕ್ ಅಲ್ಲಿ ಏನ್ ಗೇಟ್ ಮಾಡಿದ್ದಾರೆ, ಈ ಗೇಟ್ ಅಲ್ಲಿ ನೋಡಿ ಲಾಕ್ ಸಿಸ್ಟಮ್ ಕೂಡ ಒಂದು ಕೊಟ್ಟಿದ್ದಾರೆ. ಈ ಲಾಕ್ ನಾವು ಓಪನ್ ಮಾಡಿದ್ರೆ ಈ ಗೇಟ್ ಓಪನ್ ಆಗುತ್ತೆ ನಮಗೆ. ಬಟ್ ಏನಂದ್ರೆ ಮೆಟೀರಿಯಲ್ಸ್ ಗಳನ್ನ ಬೇಕಾದ್ರೆ ನಾವು ಶಿಫ್ಟಿಂಗ್ ಅಲ್ಲಿ ಆರಾಮಾಗಿ ತುಂಬಾ ಈಸಿಯಾಗಿ ಮಾಡ್ಕೊಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಬಿಡ್ರ್ ವರ್ಕ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಬಟ್ ನೋಡಬಹುದು ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಇರೋ ವಾಲ್ ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್ ಜೊತೆಗೆ. ಬಟ್ ಏನಂದ್ರೆ ನೋಡೋದಕ್ಕೆ ಎಷ್ಟು ಚಂದ ಮತ್ತೆ ಬ್ಯೂಟಿಫುಲ್ ಆಗಿ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಕಾರಿಡಾರ್ ಅಷ್ಟೇ ತುಂಬಾ ವಿಶಾಲವಾಗಿದೆ. ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಹಾಲ್ ನ ನೋಡೋಣ. ಈಗ ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡುತ್ತೆ, ವೆಲ್ಕಮ್ ಮಾಡ್ಕೊಳುತ್ತೆ. ಈ ಸಭಾಂಗಣ, ಲಿವಿಂಗ್ ರೂಮ್ ತುಂಬಾ ವಿಶಾಲವಾಗಿದೆ ಅಂತ ಹೇಳ್ಬೋದು. ಎಲ್ ಶೇಪ್ ಅಲ್ಲಿ ಈ ಪೋರ್ಷನ್ ಏನಿದೆ, ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೋಬಹುದು. ಈ ಸೆಂಟ್ರ್ ಟೇಬಲ್ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಈ ಪೋರ್ಷನ್ ಫುಲ್ ನಾವು ಓಡಾಡಬಹುದು, ಅಷ್ಟು ಜಾಗ ಇದೆ ಈ ಹಾಲ್ ಅಲ್ಲಿ. POP ವರ್ಗೂ ಕೂಡ ನಮಗೆ ಸೂಪರ್ ಆಗಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಬಟ್ ಏನು ಅಂದ್ರೆ ನಮಗೆ ಸೀಲಿಂಗ್ ಅಲ್ಲಿ ವೈಟ್ ಕಲರ್ ಬೇಕು ಅಂತ ವೈಟ್ ಮಾಡಿದ್ದಾರೆ. ಬಟ್ ಏನಾದ್ರು ನಿಮ್ಗೆ ಏನಾದ್ರು ಕಲರ್ ವೇರಿಯೇಷನ್ ಅಲ್ಲಿ ಕಲರ್ ಏನಾದ್ರು ಮಾಡಿಸ್ಕೊಂಡ್ರೆ ಲುಕಿಂಗ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಟಿವಿ ಕ್ಯಾಬಿನೆಟ್ ನೋಡ್ಬೋದು, ಟಾಪ್ ಟು ಬಾಟಮ್ ವರ್ಗೂ ಟಿವಿ ಕ್ಯಾಬಿನೆಟ್ ನಮಗೆ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಗ್ರೌಂಡ್ ನೋಡ್ಬೋದು, ಚಾರ್ಕೋಲ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಏನಿದೆ ಇದೆಲ್ಲ ನಮಗೆ ಚಾರ್ಕೋಲ್ ಬರುತ್ತೆ. ಈ ಚಾರ್ಕೋಲ್ ನಮಗೆ ಯೂಸ್ ಮಾಡಿರುವಂತದ್ದು. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಡ್ರಾಯರ್ ಬಾಕ್ಸ್ ಗಳೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಥಿಂಗ್ಸ್ ಗಳಾಗ್ಲಿ, ಬುಕ್ಸ್ ಗಳಾಗ್ಲಿ, ಪ್ರತಿಯೊಂದು ಐಟಮ್ಸ್ ಕೂಡ ನಾವು ಇಟ್ಕೊಬಹುದು. ಡೆಕೋರೇಷನ್ ಅಲ್ಲಿ ಕೂಡ ನಾವು ಕಂಪ್ಲೀಟ್ ಆಗಿ ನಾವು ಮಾಡ್ಕೊಬಹುದು. ಬಟ್ ಹಾಲ್ ಅಂತೂ ತುಂಬಾ ವಿಶಾಲವಾಗಿದೆ, ನಂಗಂತ ತುಂಬಾನೇ ಇಷ್ಟ ಆಯ್ತು. ಸ್ಕ್ವೇರ್ ಆಗಿದೆ, ನಮ್ಗೆ ಸಖತ್ತಾಗಿದೆ. ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಬರೋದ್ರಿಂದ ಹಾಲು ಮತ್ತೆ ಕಿಚನ್ ಎಲ್ಲ ನಮ್ಗೆ ತುಂಬಾ ಒಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಒಳ್ಳೆ ಅಕಾಮಿಡೇಷನ್, ಒಳ್ಳೆ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ಒಳ್ಳೆ ಡಿಸೈನ್ ಅಲ್ಲಿ ಮನೆ ನಮ್ಗೆ ಮಾಡ್ಕೊಡ್ತಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮ್ಗೆ ಸ್ಟೋರೇಜ್ ಸ್ಪೇಸ್ ಮತ್ತೆ UPS ಪಾಯಿಂಟ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ. UPS ಪಾಯಿಂಟ್ ವ್ಯವಸ್ಥೆ ಮತ್ತೆ ಸ್ಟೋರೇಜ್ ಸ್ಪೇಸ್ ಎಲ್ಲ ನಮ್ಗೆ ಈ ಸ್ಟೇರ್ ಕೇಸ್ ಕೆಳಗಡೆ ನಾವು ಯೂಸ್ ಮಾಡ್ಕೋಬಹುದು. ಟಿವಿ ಕ್ಯಾಬಿನೆಟ್ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಟಾಪ್ ಟು ಬಾಟಮ್ ವರ್ಗೂ ನಮ್ಗೆ ಮಾಡಿದ್ದಾರೆ. ಕೆಳಗಡೆ ಎಲ್ಲ ನಮ್ಗೆ ಈ ಪೋರ್ಷನ್ ನೋಡಿ SS ಕೊಟ್ಟಿದಾರಲ್ಲ, ಇನ್ ಕೇಸ್ ಏನಾದ್ರು ಕ್ಲೀನಿಂಗ್ ಪರ್ಪಸ್ ಗೆ ಯೂಸ್ ಆಗ್ಬೋದು ಅನ್ನೋ ಒಂದು ಪರ್ಪಸ್ ಅಲ್ಲಿ ಅದನ್ನ 4 ಇಂಚ್ 5 ಇಂಚ್ ಹೈಟ್ ರೈಟ್ ಮಾಡಿ ವೇಟ್ ತಡ್ಕೊಳ್ಳೋದಕ್ಕೆ SS ಪಿಲ್ಲರ್ ಗಳನ್ನ ಕೊಟ್ಟಿರೋದು. ಇದು ಕ್ಲೀನಿಂಗ್ ಪರ್ಪಸ್ ಗೋಸ್ಕರ. ಏನಾದ್ರು ಡಸ್ಟ್ ಏನಾದ್ರು ಹೋದ್ರೆ ನಾಳೆ ದಿನ ಮನೆಯಲ್ಲಿ ವಾಸ ಮಾಡೋರು ಕ್ಲೀನಿಂಗ್ ಯೂಸ್ ಆಗ್ಲಿ ಅನ್ನೋ ಒಂದು ಪರ್ಪಸ್ಗೆ ಆ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. POP ವರ್ಕ್ ಅಷ್ಟೇ ಸೀಲಿಂಗ್ ಅಲ್ಲಿ ವೈಟ್ ಆಗಿರೋದ್ರಿಂದ ನಿಮ್ಗೆ ಅಷ್ಟೊಂದು ಕಾಣಿಸೋದಿಲ್ಲ. ವಿತ್ LED ಲೈಟ್ ಜೊತೆಗೆ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ಅದ್ಭುತ ಅಂತಾನೆ ಹೇಳ್ಬೋದು. ಹಾಲಂತೂ ತುಂಬಾ ಬ್ಯೂಟಿಫುಲ್ ಆಗಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು ಕಿಚನ್ ಹೋಗೋಣ. ನೋಡ್ಬೋದು ಈ ಕಿಚನ್ ಎಂಟ್ರೆನ್ಸ್ ಆರ್ಚ್ ಇದೆ. ಆರ್ಚ್ ಅಲ್ಲೆಲ್ಲ ನಮ್ಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಈ ಫೋಟೋ ಫ್ರೇಮ್ಸ್ ಗಳೆಲ್ಲ ನಮ್ಗೆ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ನೋಡ್ಬೋದು ಮಾಡ್ಯುಲರ್ ಕಿಚನ್. ಮೇಲ್ಗಡೆಗೆಲ್ಲ ನಮ್ಗೆ ಬಾಕ್ಸ್ ಗಳ ವ್ಯವಸ್ಥೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಐಟಮ್ಸ್ ಗಳು, ಹಳೆ ಐಟಮ್ಸ್ ಗಳೆಲ್ಲ ಇರುತ್ತಲ್ಲ, ಇತ್ತಳೆ ಐಟಮ್ಸ್ ಗಳು, ಅದೆಲ್ಲ ನಾವು ಅಲ್ಲಿ ಮೇಲ್ಗಡೆ ನಾವು ಸ್ಟೋರೇಜ್ ಮಾಡ್ಕೊಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಗ್ರಾನೈಟ್ ಫ್ಲೋರಿಂಗು. ಇಲ್ಲಿ ಮೇಲ್ಗಡೆ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸಿಂಕ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ನಮ್ಗೆ SS ಬ್ಯಾಸ್ಕೆಟ್ ಗಳು ಬರುತ್ತೆ ನಮ್ಗೆ ನೋಡಿ. ಇಲ್ಲಿ ಸಪರೇಟ್ ಆಗಿ ಖಾಲಿ ಬಿಟ್ಟಿದಾರಲ್ಲ, ಇದು ಬಂದ್ಬಿಟ್ಟು ನಮ್ಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿರೋದು. ಎಲ್ಲೂ ಹುಡುಕೋ ಅವಶ್ಯಕತೆನ ಇಲ್ಲಿಡ್ಬೇಕಾ ಅಲ್ಲಿಡ್ಬೇಕಂತ ಯೋಚನೆ ಮಾಡೋ ಅಗತ್ಯನೆಲ್ಲ. ಸಪರೇಟ್ ಆಗಿ ಕೂಡ ನಮ್ಗೆ ವ್ಯವಸ್ಥೆಗಳು ಮಾಡ್ಕೊಟ್ಬಿಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಇಲ್ಲೇ ಬರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಸಖತ್ತಾಗಿ ವರ್ಕ್ ಮಾಡಿದಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನು ಅಂದ್ರೆ ಹಿಂದೆಗಡೆ ಡೋರ್ ಇದೆಯಲ್ಲ, ಆ ಡೋರ್ ಅಲ್ಲಿ ನಮ್ಗೆ ಯುಟಿಲಿಟಿ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. 2x4 ವೆಟ್ರೋಫಿಟಲ್ಸ್ ಜೊತೆಗೆ ಆಂಟಿಸ್ಕಟ್ ವೆಟ್ರೋಫಿಟಲ್ ಫ್ಲೋರಿಂಗ್ ಜೊತೆಗೆ ಯುಟಿಲಿಟಿ ಪ್ರಾವಿಷನ್ ಮಾಡಿರುವಂತದ್ದು. ಬಟ್ ಇಲ್ಲಿ ಏನಂದ್ರೆ ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮ್ಗೆ ಈ ಯುಟಿಲಿಟಿ ಇದೆ ನೋಡಿ. ಸೇಮ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು ಚೆನ್ನಾಗಿದೆ. ಬಟ್ ಇಲ್ಲಿ ಏನಂದ್ರೆ ಜಸ್ಟ್ ಬಾತ್ಗೆ ಯಾವ್ದಾದ್ರು ಒಂದು ಪರ್ಪಸ್ಗೆ ಯೂಸ್ ಮಾಡ್ಬೇಕಾಗುತ್ತೆ. ಎರಡು ಈ ಜಾಗದಲ್ಲಿ ಆಗೋದಿಲ್ಲ, ಯಾಕಂದ್ರೆ ಸ್ವಲ್ಪ ಜಾಗ ಕಾಮನ್ ಬಾತ್ರೂಮ್ ಅಲ್ವಾ. ಓಕೆ ಸ್ಟೈಲ್ ಅಲ್ಲಿ ಇದೆ. ಬಟ್ ಇದು ಬಂದ್ಬಿಟ್ಟು ನಮ್ಗೆ ಟಾಯ್ಲೆಟ್ ಪರ್ಪಸ್ ಮಾತ್ರ ಮಾಡಿರುವಂತದ್ದು. ಇಲ್ಲಿ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಕಾಮನ್ ಬಾತ್ರೂಮ್ ಆಗಿರೋದ್ರಿಂದ ಓಕೆ. ನಮ್ಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ವಿಶಾಲವಾಗಿ ಬರುತ್ತೆ ಅಟ್ಯಾಚ್ ಬಾತ್ರೂಮ್ಗಳು.
ಯುಟಿಲಿಟಿ ಪ್ರಾವಿಷನ್ ಇದು. ಡಿಶ್ ವಾಶ್ ಗೋಲ ನಾವು ಇಟ್ಕೋಬಹುದು. ಈಸಿ ಮೇಂಟೆನೆನ್ಸ್ಗೋಸ್ಕರ ವೆಟ್ರೋಫೈಟಲ್ಸ್ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಕೂಡ ನಮಗೆ ವಿಂಡೋ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ ಈ ಪೋರ್ಷನ್ ಅಲ್ಲೆಲ್ಲ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಬಹುದು. ಓವೆನ್ ಇಟ್ಕೊಳ್ಳೋಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ SS ಬ್ಯಾಸ್ಕೆಟ್ಗೆ ಒಳ್ಳೆ ಅದ್ಭುತವಾಗಿ ಕೆಲಸ ಮಾಡಿದಾರೆ ಅಂತ ಹೇಳ್ಬೋದು. ಓವೆನ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಆಕ್ವಾಗಾರ್ಡ್ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಬಟ್ ಏನಂದ್ರೆ ವಿಶಾಲವಾಗಿದೆ, ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಈ ಕಿಚನ್ ಪಕ್ಕದಲ್ಲಿ ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಮೂಲೆಯಲ್ಲಿ ಪೂಜಾ ಮನೆ. ಈ ಪೂಜಾ ಮನೆನ ಬೈಫರ್ಕೇಶನ್ ಮಾಡಿದ್ದಾರೆ. ನೋಡಿ ಮೇಲ್ಗಡೆ ಎಂಡ್ ಮಾಡಿದ್ದಾರೆ. ಈ ಪೊಸಿಷನ್ ಇದೆಲ್ಲ ಇದಕ್ಕೆ ಎಂಟು. ಇಲ್ಲಿ ಗೋಪುರ ಸ್ಟೈಲ್ ಅಲ್ಲಿ ಇಂಟೀರಿಯರ್ ಕಂಪ್ಲೀಟ್ ಮಾಡಿದ್ದಾರೆ. ಮೇಲ್ಗಡೆ ಎಂಟು ಏನ್ ಮೋಲ್ಡ್ ಇದೆಯಲ್ಲ ಆ ಮೋಲ್ಡ್ಗೆ ಈ ದೇವ್ರ ಮನೆ ಟಚ್ ಇಲ್ಲ, ಸಪರೇಟ್ ಆಗಿದೆ. ಇದು ಗೋಡೆಯಲ್ಲಿ ಕಟ್ಟಿರುವಂತಹ ದೇವ್ರ ಮನೆ. ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಗ್ರಾಂಡ್ ಸ್ಲಾಬ್ ಕೂಡ ನಮಗೆ ಬಾಕ್ಸ್ ವೇರಿಯೇಷನ್ ಮಾಡಿಕೊಟ್ಟಿದ್ದಾರೆ. ಟೀಕ್ವುಡ್ ಡೋರ್ ಬರುತ್ತೆ. ಇದು 2 ಡೋರ್ಗಳು, ಟೀಕ್ವುಡ್ ಡೋರ್. ಚೆನ್ನಾಗಿದೆ. ದೇವರು ನಮಗೆ ವೆಸ್ಟ್ ನೋಡುತ್ತೆ. ನಾವು ಈಸ್ಟ್ಗೆ ಮುಖ ಮಾಡಿ ಪೂಜೆ ಮಾಡುವಂಥದ್ದು. ಬಟ್ ದೇವ್ರ ಮನೆ ಒಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ. ಈ ಪೋರ್ಷನ್ ನಾವು ಕುತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಜಾಗ ಇದೆ ಈ ದೇವ್ರ ಮನೆಯಲ್ಲಿ. ಅದ್ಭುತ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಡೈನಿಂಗ್ ಟೇಬಲ್ ಬೇಕು ಅಂದ್ರೆ ಈ ಪೋರ್ಷನ್ ಏನಾದ್ರು ಡೈನಿಂಗ್ ನ ನಾವು ಮಾಡ್ಕೋಬಹುದು. ಇದು ನೋಡಿ ಸ್ಟ್ರಕ್ಚರ್, ಇದು ಇಂಟೀರಿಯರ್ ಸ್ಟ್ರಕ್ಚರ್. ಎರಡು ಕಡೆನೂ ನಮಗೆ 4 ಫೋಟೋ ಫ್ರೇಮ್ಗಳು ಇಟ್ಕೊಳ್ಳೋ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ವೀಕ್ಷಕರೇ, ಫಸ್ಟ್ ಫ್ಲೋರ್ ಅಲ್ಲಿ ಹಾಲು, ಕಿಚನ್, ಯುಟಿಲಿಟಿ ಜೊತೆಗೆ ಡೈನಿಂಗ್ ವಿತ್ ಪೂಜಾ ಅಕಾಮಿಡೇಷನ್ ಗಳನ್ನ ಮಾಡಿದ್ದಾರೆ. ಬನ್ನಿ ವೀಕ್ಷಕರು, ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ರೈಲಿಂಗ್ಸ್ ನಮಗೆ 2 ಗ್ರಾನೈಟ್ ಜೊತೆಗೆ ಬಾರ್ಡರ್ಗೆ ರೆಡ್ ಕಲರ್ ಗ್ರಾನೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇಲ್ಲಿ ರೇಸರ್ಗೂ ಕೂಡ ಗ್ರಾನೈಟ್ ಯೂಸ್ ಮಾಡಿರುವಂತದ್ದು. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಲೆಫ್ಟ್ ಸೈಡ್ ಅಲ್ಲಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ಸೆಕೆಂಡ್ ಫ್ಲೋರ್ ಅಲ್ಲಿರುವಂತಹ ಎಕ್ಸಾಕ್ಟ್ ಇಲ್ಲಿಗೆ ಬಂದಿದೀವಿ. ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಒಂದು ಚಿಕ್ಕದು ಸ್ಟಡಿ ಯೂನಿಟ್. ಎಂಟ್ರೆನ್ಸ್ ಅಲ್ಲಿ ಒಂದು ಡ್ರೆಸ್ಸಿಂಗ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲೇನು ಅಂದ್ರೆ ವೆಂಟಿಲೇಷನ್ ಪರ್ಪಸ್ಗೆ ವಿಂಡೋಗಳ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ಎಕ್ಸಾಕ್ಟ್ ನಮಗೆ ಮೈನ್ ಡೋರ್ ಬರುತ್ತೆ. ಈ ಗ್ಲಾಸ್ ಇದೆಯಲ್ಲ, ಇದು ಎಕ್ಸಾಕ್ಟ್ ನಮಗೆ ಮೈನ್ ಡೋರ್ ಬರುತ್ತೆ. ಅದ್ರಗೋಸ್ಕರ ಇಲ್ಲಿ ಒಂದು ಡೆಕ್ಗಳ ಆಪ್ಷನ್ ಕೊಟ್ಟಿರೋದು ವೆಂಟಿಲೇಷನ್ ಪರ್ಪಸ್. ನಮಗೆ ಡೈರೆಕ್ಟ್ ಮೈನ್ ಡೋರ್ ಬಿಡ್ಲಿ ಅಂತ ಒಳ್ಳೆ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಇದೊಂದು ಚಿಕ್ಕದೊಂದು ಸ್ಟಡಿ ಯೂನಿಟ್. ಇದು ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಚಿಕ್ಕದು ಕ್ರಾಸಿಂಗ್ ಆಫ್ ರೌಂಡ್ ಅಲ್ಲಿ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇದೊಂದು ಚಿಕ್ಕದಾಗಿ ಒಂದು ಲ್ಯಾಪ್ಟಾಪ್ ಆಗಲಿ ಕಂಪ್ಯೂಟರ್ ಆಗಲಿ ಓದ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ರೈಟ್ ಸೈಡ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್. ಇದು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ನ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಹಾಕೋಬಹುದು. ಅಷ್ಟು ವಿಶಾಲವಾಗಿದೆ. ಕಿಂಗ್ ಸೈಜ್ ಕಾಟ್ ಜೊತೆಗೆ ಒಂದು 3 ಜನ ಕುತ್ಕೊಳ್ಳುವಂತ ಸೋಫಾ ಕೂಡ ಹಾಕೋಬಹುದು. ಅಷ್ಟು ಜಾಗ ಇರುವಂತಹ ಮಾಸ್ಟರ್ ಬೆಡ್ರೂಮ್. ವಾಲ್ ಟು ವಾಲ್ ಟಾಪ್ ಟು ಬಾಟಮ್ ವರೆಗೂ ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಸೆಂಟ್ರಲ್ಲಿ ಬೈಫರ್ಕೇಶನ್ ಒಂದು ಮಾಡಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಒಂದು. ಡ್ರೆಸ್ಸಿಂಗ್ ಬ್ಯಾಕ್ ಸೈಡ್ ಅಲ್ಲೂ ಕೂಡ ಪ್ರಾವಿಷನ್ ಮಾಡಿರುವಂತದ್ದು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ನೋಡಿ ಗ್ಲಾಸಿ ಫಿನಿಶಿಂಗ್ ಲ್ಯಾಮಿನೇಟ್ ನ ಯೂಸ್ ಮಾಡಿರೋದು ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ನಮಗೆ ಸ್ಲೈಡಿಂಗ್ ಇಲ್ಲ. ನಮ್ದು ಬಟರ್ಫ್ಲೈ ಇಂಚಸ್ ಗಳನ್ನ ಯೂಸ್ ಮಾಡಿರುವಂತದ್ದು. ಓಪನ್ ಅಂಡ್ ಕ್ಲೋಸ್ ಇದು ಚೆನ್ನಾಗಿದೆ. ಟಿವಿ ಕ್ಯಾಬಿನೆಟ್ ಅದ್ಭುತ ಅಂತಾನೆ ಹೇಳ್ಬೋದು. ದೊಡ್ಡದಾಗಿ ಬಂದಿದೆ, ಚೆನ್ನಾಗಿದೆ. ಕೆಳಗಡೆಲ್ಲ ಡ್ರಾಯರ್ ಬಾಕ್ಸ್ ಗಳು ಮಾಡಿದ್ದಾರೆ. ಈ ಪೋರ್ಷನ್ ಎಲ್ಲ ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಟಿವಿ ಕ್ಯಾಬಿನೆಟ್ ಅಷ್ಟೇ ಚೆನ್ನಾಗಿ ದೊಡ್ಡದಾಗಿ ನಮಗೆ ಮಾಡಿರುವಂತದ್ದು. ಇಲ್ಲೇನಂದ್ರೆ ವಿತ್ ಅಟ್ಯಾಚ್ ಬಾತ್ರೂಮ್ ಜೊತೆಗೆ ವಿತ್ ಬಾಲ್ಕನಿ ಆಪ್ಷನ್ ಕೂಡ ಇದೆ. ನೋಡ್ಬೋದು 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಆಂಟಿಸ್ಕೈಡ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಜಾಗೋರ್ ಮತ್ತೆ ಹಿಂದ್ವೇರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಬಟ್ ಇದೇನಂದ್ರೆ ನೋಡಿ ಎರಡಕ್ಕೂ ಯೂಸ್ ಮಾಡಬಹುದು. ಆಕ್ಚುಲಿ ಬೇಕು ಅಂದ್ರೆ ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೊಬಹುದು. ಅಷ್ಟು ಜಾಗ ಈ ಬಾತ್ರೂಮ್ ಅಲ್ಲಿ ಇದೆ.
ಈ ಬಾತ್ರೂಮ್ ಪಕ್ಕದಲ್ಲಿ ಬಾಲ್ಕನಿ. ಪಾರ್ಕಿಂಗ್ ಅಲ್ಲಿ ನೋಡಿದ್ರಲ್ಲ ಸೇಮ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆ 2x4 ಬಟರ್ಫ್ಲೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇದ್ರಗೋಸ್ಕರ ಫ್ರಂಟ್ ಎಲಿವೇಶನ್ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ SS ವರ್ಕ್ ಜೊತೆಗೆ ವಿತ್ ಟಫಾಂಗ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ. ಫ್ರಂಟ್ ಆಫ್ ಎಲಿವೇಶನ್ ನೋಡಬಹುದು, ಫುಲ್ಲು ಮನೆಗಳಾಗಿದೆ. ಫುಲ್ಲು ಮನೆಗಳಾಗಿದೆ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಏನಂದ್ರೆ ಈ ಮಾಸ್ಟರ್ ಬೆಡ್ರೂಮ್ ವಿಶಾಲವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ದೊಡ್ಡದಾಗಿದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ ಒಂದು 3 ಜನ ಕುತ್ಕೊಳ್ಳುವಂತ ಒಂದು ಸೋಫಾ ಕೂಡ ನಾವು ಹಾಕೋಬಹುದು, ಅಷ್ಟು ವಿಶಾಲವಾಗಿದೆ. ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ಇದೆ. ಈ ಬೆಡ್ರೂಮ್ ಅಷ್ಟೇ, ಇದು ಅಷ್ಟೇ. ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಕಾಟ್ ಹಾಕೊಂಡ್ರೆ ಓಡಾಡ್ಬೋದು, ಅಷ್ಟು ಜಾಗ ಇದೆ. ಸೋಫಲ್ ಹಾಕೊಳಕ್ಕಾಗಲ್ಲ, ತೊಂದರೆ ಆಗೋಗುತ್ತೆ. ಈ ಬೆಡ್ರೂಮ್ ನೋಡಿ ಇಷ್ಟು ಜಾಗ ತಗೊಳುತ್ತೆ ನಮಗೆ. ಒಂದು ಕಿಂಗ್ ಸೈಜ್ ಕಾಟು ಟಾಪ್ ಟು ಬಾಟಮ್ ವರೆಗೂ ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಒಳ್ಳೆ ಬಾತ್ರೂಮ್ ವ್ಯವಸ್ಥೆ ಕೂಡ ಇದೆ ಸೆಂಟ್ರಲ್ ಡೋರ್ ಅಲ್ಲಿ. ಇದು ನಮಗೆ ದೊಡ್ಡದಾಗಿ ಬರುತ್ತೆ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬಹುದು. ಡ್ರೈ ಮತ್ತೆ ವೆಟ್ 2x4 ಬಟರ್ಫ್ಲೈ ಟೈಲ್ಸ್ ವಾಲ್ಗಳಿಗೆ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕ್ಯಾಡ್ ಬಟರ್ಫ್ಲೈ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಅಷ್ಟೇ ಜಾಗೋರ್ ಮತ್ತೆ ಹಿಂಗರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಫಿನಿಶಿಂಗ್ ಮಾತ್ರ ಸೂಪರ್ ಅಂತ ಹೇಳ್ಬೋದು. ವರ್ಕಿಂಗ್ ಫಿನಿಶನ್ ಮತ್ತೆ ಕಾರ್ನರ್ ಬಾರ್ಡರ್ ಗಳೆಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಈ ಬೆಡ್ರೂಮ್ ನಮಗೆ ವಿಶಾಲವಾಗಿ ಬಂದಿದೆ. ವಾರ್ಡ್ರೋಬ್ ನೋಡಿ ಟಾಪ್ ಟು ಬಾಟಮ್ ವರ್ಗೂ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬಟ್ ಏನಂದ್ರೆ ನಮಗೆ ಇದು ಕೂಡ ಅಷ್ಟೇ ಸ್ಲೈಡಿಂಗ್ ಇಲ್ಲ, ಓಪನ್ ಅಂಡ್ ಕ್ಲೋಸ್ ಅಂತದ್ದು. POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನ್ ಅಲ್ಲಿ. ಬಟ್ 2 ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಕೂಡ ಒಂದೊಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ವಿಶಾಲವಾಗಿರುವಂತಹ ಜಾಗ. ಬಟ್ ಯಾವುದೋ ಮನೆಯಲ್ಲಿ ನಾನು ಈ ತರ ವರ್ಕ್ ನ ನೋಡಿಲ್ಲ ನಾನು. ಬಟ್ ಇವ್ರು ಮಾಡಿದ್ದಾರೆ, ಒಳ್ಳೆ ಅಕಾಮಡೇಷನ್ ಆಗಿರುವಂತದ್ದು. ವೆಂಟಿಲೇಷನ್ ಪರ್ಪಸ್ ಗೆ ಯೂಸ್ ಮಾಡಿರುವಂತದ್ದು. ನಮ್ಗೆ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ನಾರ್ತ್ ಡೋರ್ ಬರೋದ್ರಿಂದ ಪಕ್ಕದಲ್ಲಿ ಒಂದು ಮನೆ ಬಂದು ಕೂಡ ವೆಂಟಿಲೇಷನ್ ಕಟ್ ಆಗುತ್ತೋ ಅನ್ನೋ ಒಂದು ಯೋಚನೆದಲ್ಲಿ ಇಲ್ಲಿ ನಮಗೆ ಡಕ್ಕುಗಳ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಡೈರೆಕ್ಟ್ ಸನ್ಲೈಟ್ ಮನೆ ಬಾಗ್ಲು ಮುಂದೆ ಬೀಳೋ ಹಾಗೆ ಒಂದು ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು 3ನೇ ಫ್ಲೋರ್ಗೆ ಹೋಗೋಣ. ಸೇಮ್ ರೈಲಿಂಗ್ಸ್ ನಮಗೆ ಗ್ರಾನೈಟ್ ಕಂಪ್ಲೀಟ್ ಆಗಿರುವಂತದ್ದು. ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇದೀವಿ. 3ನೇ ಫ್ಲೋರ್ ಅಲ್ಲಿ ನೋಡಿ ಮೋಲ್ಡ್ಗೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ, ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಒಂದು ಚಿಕ್ಕದೊಂದು ಸ್ಟಡಿ ಯೂನಿಟ್ ಮುಂದೆ ಬೇಕು ಅಂದ್ರೆ ಇಲ್ಲಿ ಗ್ಲಾಸ್ ಹಾಕಿಸ್ಕೊಬಹುದು. ಸೆಕೆಂಡ್ ಫ್ಲೋರ್ ಅಲ್ಲಿ ಹಾಕಿದ್ರಲ್ಲ ಆ ತರ ಬೇಕಾದ್ರೆ ಗ್ಲಾಸ್ ಹಾಕಿಸ್ಕೊಬಹುದು. ಸೇಮ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ ಈ ಸ್ಲ್ಯಾಬ್ ಅಲ್ಲಿ. ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀವಿ. ಕೆಳಗಡೆ ಏನು ಫ್ಲೋರಿಂಗ್ ಅಲ್ಲಿ ಎಷ್ಟು ಅಕಾಮಡೇಷನ್ ಇತ್ತು ಅಷ್ಟೇ ಅಕಾಮಡೇಷನ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಏನಂದ್ರೆ ಇಲ್ಲಿ ನಮಗೆ ಮೆಟೀರಿಯಲ್ ನ ಬೇರೆ ಯೂಸ್ ಮಾಡಿದ್ದಾರೆ. ಒಳ್ಳೆ ಗ್ರ್ಯಾಂಡ್ ಆಗಿರುವಂತಹ ಮೆಟೀರಿಯಲ್ ಯೂಸ್ ಮಾಡಿರುವಂತಹದ್ದು ಈ ವಾರ್ಡ್ರೋಬ್ಗೆ. ಇಲ್ಲೂ ಕೂಡ ಅಷ್ಟೇ POP ವರ್ಕ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿ ವರ್ಕ್ ಕಂಪ್ಲೀಟ್ ಆಗಿದೆ, ಚೆನ್ನಾಗಿದೆ. ಟಾಪ್ ಟು ಬಾಟಮ್ ವರೆಗೂ ವಾರ್ಡ್ರೋಬ್ ಕಂಪ್ಲೀಟ್ ಆಗಿದೆ. ಸೆಂಟ್ರಲ್ಲಿ ನಮಗೆ ಡ್ರೆಸ್ಸಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ದೊಡ್ಡದಾಗಿ ಮಾಡಿರುವಂತಹ ಟಿವಿ ಕ್ಯಾಬಿನೆಟ್. ಕೆಳಗಡೆ 2 ಮಾಸ್ಟರ್ ಬೆಡ್ರೂಮ್ಗೆ ಟಿವಿ ಕ್ಯಾಬಿನೆಟ್ ಗಳನ್ನ ಪ್ರಾವಿಷನ್ ಮಾಡಿದ್ದಾರೆ. ಬಟ್ ಅದು ಸೆಮ್ಮಿ ಏನು ಮಾಡಿಲ್ಲ, ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡ ಸೈಜ್ ಅಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಗಳಿರುವಂತದ್ದು. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಾಗಿದೆ. ಇಂಟರ್ನೆಟ್ ಕೇಬಲ್, ಟೆಲಿವಿಷನ್ ಕೇಬಲ್, CC ಕ್ಯಾಮೆರಾ ಕೇಬಲ್ ಎಲ್ಲ ನಮಗೆ ವೈರಿಂಗ್ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲೂ ಅಷ್ಟೇ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ಅಷ್ಟೇ ಬೈಫರ್ಕೇಶನ್ ಮಾಡ್ಕೋಬಹುದು. ಡ್ರೈ ಮತ್ತೆ ವೆಟ್ ಬೈಫರ್ಕೇಶನ್ ಮಾಡ್ಕೋಬಹುದು. ವಾಲ್ಗಳಿಗೆ 2x4 ಬಟರ್ಫ್ಲೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕ್ಯಾಡ್ ಬಟರ್ಫ್ಲೈ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ಸೇಮ್ ಇಲ್ಲೂ ಜಾಗೋರ್ ಮತ್ತೆ ಹಿಂಗರ್ ಐಟಮ್ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ ನಮಗೆ. ಈ ಸೋಪ್ ಬಾಕ್ಸ್ ಗಳಲ್ಲಿ ಇಟ್ಕೊಳ್ಳೋಕೆ ಆಲ್ರೆಡಿ ಪ್ರಾವಿಷನ್ ಮಾಡಿದ್ದಾರೆ ಗ್ರಾನೈಟ್ ಅಲ್ಲಿ. ಬಟ್ ಗ್ರಾನೈಟ್ ಅಲ್ಲಿ ನಾವು ಯೂಸ್ ಮಾಡೋದು ಲೈಫ್ ಟೈಮ್ ವರ್ಕ್ ಅಂತ ಹೇಳ್ಬೋದು ನಮಗೆ. ಇದು ಸೆಕೆಂಡ್ ಬಾಲ್ಕನಿ. ಇದು ಸೇಮ್ ಕೆಳಗಡೆ ಏನ್ ಪ್ರಾವಿಷನ್ ಏನ್ ಮೆಟೀರಿಯಲ್ ಇತ್ತು ಅದೇ ಮೆಟೀರಿಯಲ್ ಅದೇ ಅಕಾಮಡೇಷನ್ ಅಂತ ಹೇಳ್ಬೋದು, ಕಾಪಿ ಪೇಸ್ಟ್. ಬಟ್ ಏನಂದ್ರೆ 3ನೇ ಫ್ಲೋರ್ ಅಲ್ಲಿ ಇದ್ದೀವಿ. ಫುಲ್ ಮನೆಗಳು ಒಳ್ಳೆ ಡೆವಲಪ್ ಆಗ್ತಾರಂತ ಏರಿಯಾದಲ್ಲಿ ಈ ಪ್ರಾಪರ್ಟಿ. BMTC ಬಸ್ ಸ್ಟಾಪ್ ಹತ್ರದಲ್ಲಿದೆ, ನಡ್ಕೊಂಡು ಹೋಗ್ಬೋದು BMTC ಬಸ್ ಸ್ಟಾಪ್ಗೆ. ಜಸ್ಟ್ 100 ಮೀಟರ್ ಅಲ್ಲಿ BMTC ಬಸ್ ಡಿಪೋ ಎಲ್ಲ ನಮಗೆ ಹತ್ರದಲ್ಲೇ ಇದೆ. ಆಲ್ರೆಡಿ 3 ಮಾಸ್ಟರ್ ಬೆಡ್ರೂಮ್ಗೆ ಕಿಂಗ್ ಸೈಜ್ ಕಟ್ಗಳನ್ನ ಹಾಕೋಬಹುದು, ಅಷ್ಟು ಜಾಗ ಇದೆ.
ಈಗ ನಾವು ಟೆರೆಸ್ಗೆ ಹೋಗ್ತಾ ಇದ್ದೀವಿ. ಟೆರೆಸ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಇಟ್ಟಿದ್ದಾರೆ ಕ್ಲೋಸಿಂಗ್ಗೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ವಿತ್ ಸೇಫ್ಟಿ ವೈಸ್ ಅಲ್ಲಿ MS ಕೂಡ ನಾವು ಹಾಕೋಬಹುದು. ಈಗ ನಾವು ಓಪನ್ ಟೆರೆಸ್ ಅಲ್ಲಿ ಇದೀವಿ. ಮೇಲ್ಗಡೆ ಮಂಗಳೂರು ಟೈಲ್ಸ್ ಹಾಕ್ಸಿದ್ದಾರೆ. MS ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಒಯ್ಯಾಲೆಗೆ ಪಾಯಿಂಟ್ ವ್ಯವಸ್ಥೆ ಕೂಡ ನಮ್ಗೆ ಮಾಡಿದ್ದಾರೆ ನೋಡಿ. ಈಗ ನಾವು ಈ ಓಪನ್ ಟೆರೆಸ್ ಇಂದ ಮತ್ತೆ ಟಾಪ್ ಹೋಗೋದಕ್ಕೆ ಒಂದು MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಲ್ಯಾಡರ್ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ನಿಂತ್ಕೊಂಡು ಬಟ್ಟೆ ಒಗೆಯೋದಕ್ಕೆ ಒಂದು ದೊಡ್ಡದಾಗಿ ಕಲ್ಗಳು ಹಾಕಿದ್ದಾರೆ. ಇದು ತುಂಬಾ ಮನೆಯಲ್ಲಿ ಕಡಿಮೆ, ಕುತ್ಕೊಂಡು ಒಗೆಯೋ ತರ ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ಇಲ್ಲಿ ಪಾಯಿಂಟ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಇನ್ನು ವರ್ಕ್ ಕಂಪ್ಲೀಟ್ ಆಗ್ಬೇಕು. ಅಲ್ಲಿ ಬಂದ್ಬಿಟ್ಟು ನಮಗೆ ವಾಷಿಂಗ್ ಮಿಷಿನ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. 2 ಪೋರ್ಷನ್ ನಮಗೆ ಇಲ್ಲೇ ಬರುತ್ತೆ. ಕೆಳಗಡೆ ಫ್ಲೋರಿಂಗ್ ಗೆ ಆಂಟಿ ಸ್ಕೈ ವೆಟರ್ ಫಿಲ್ಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಅಕ್ಕಪಕ್ಕದಲ್ಲೆಲ್ಲ ಪ್ರೆಸೆಂಟ್ ನಮ್ಗೆ ವಾಸ ಇದ್ದಾರೆ ನೋಡಿ. ಇಲ್ಲೆಲ್ಲ ಒಂದು ಸೆಮಿ ಗಾರ್ಡನ್ ಏರಿಯಾಗಳ ತರ ನಮ್ಗೆ ಮಾಡ್ಕೊಂಡಿರೋ ಪಕ್ಕದಲ್ಲಿ. ಹಿಂದೆಗಡೆ ಮನೆ ಮತ್ತೆ ಇದು ಪಕ್ಕದ ಮನೆಯವರು. ಇಲ್ಲೂ ಅಷ್ಟೇ ನಿಂತ್ಕೊಂಡು ಹೋಗೋದಕ್ಕೊಂದು ನೋಡಿ ಮಾಡ್ಕೊಂಡಿರೋದು. ಗಾರ್ಡನ್ ಏರಿಯಾಗಳ ತರ ಮಾಡ್ಕೊಂಡಿರೋದು ಇಲ್ಲೂ ಅಷ್ಟೇನೆ. ಬಟ್ ಇಲ್ಲೇನೋ ನಮ್ಗೆ ಲ್ಯಾಡರ್ ಹಾಕೊಂಡಿಲ್ಲ, ಇಲ್ಲಿ ಲ್ಯಾಡರ್ ಹಾಕಿದ್ದಾರೆ. ಮತ್ತೆ ಮಂಗಳೂರು ಟೈಲ್ಸ್ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಒಳ್ಳೆ ಗಾರ್ಡನ್ ಏರಿಯಾ ಮಾಡ್ಕೊಂಡ್ರೆ ಒಳ್ಳೆ ಅಟ್ಮಾಸ್ಫಿಯರ್. ಇನ್ ಕೇಸ್ ಏನಾದ್ರು ನಮ್ಗೆ ಪ್ರೈವಸಿ ಬೇಕು ಅಂದ್ರೆ ಈ ಪೋರ್ಷನ್ ಫುಲ್ ನೀವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಪ್ರೈವಸಿ ಆಗೋಗುತ್ತೆ. ಟ್ರೆಡ್ಮಿಲ್ ಆಗ್ಲಿ, ಸೈಕ್ಲಿಂಗ್ ಆಗ್ಲಿ, ಇಲ್ಲ ಜಿಮ್ ಏರಿಯಾ, ಯೋಗಾಸನ ಮಾಡೋದಕ್ಕೆ ಪ್ರತಿಯೊಂದು ಇದಕ್ಕೂ ಕೂಡ ಈ ಜಾಗನ ನೀವು ಯೂಸ್ ಮಾಡ್ಕೊಬಹುದು. ಫುಲ್ ಕ್ಲೋಸ್ ಮಾಡಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರಿಗೆ ನಾವು ಫುಲ್ ಟಾಪ್ ಹೋಗೋಣ. MS ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಲ್ಯಾಡರ್ ಇದು. ನೋಡಿ, ಇದು ಸ್ಕೈಲೈಟ್ ಪ್ರಾವಿಷನ್ ಹೇಳಿದ್ನಲ್ಲ, ಡಕ್ ಆಪ್ಷನ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಮೈನ್ ಎಂಟ್ರೆನ್ಸ್ ಹೋಗುವಂತ ಆಪ್ಷನ್ ಇದು. ಸೂಪರ್ ಆಗಿದೆ ಅಂತ ಹೇಳ್ಬೋದು. 1000 ಲೀಟರ್ ಟ್ಯಾಂಕು, ಆಶೀರ್ವಾದ ಟ್ಯಾಂಕು. ಅದ್ರ ಮೇಲೆ ಹೋಗೋದಕ್ಕೊಂದು ಚಿಕ್ಕದೊಂದು ಏಣಿ ಲ್ಯಾಡರ್ ಒಂದು ಕೊಟ್ಟಿದ್ದಾರೆ. MS ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈಗ ಫುಲ್ ಟಾಪ್ ಅಲ್ಲಿ ಇದೀವಿ. ಔಟರ್ ಲೊಕೇಶನ್ ನ ನೋಡಿ, ಫುಲ್ ಕಂಪ್ಲೀಟ್ ಆಗ್ತಾ ಇರುವಂತಹ ಏರಿಯಾದಲ್ಲಿ ಎ ಪ್ರಾಪರ್ಟಿ ಇದೆ. ಆರ್ಯಾಂಸ ಅಪಾರ್ಟ್ಮೆಂಟ್, HM ಓಲ್ಡ್ ಸಿಟಿ ಅಪಾರ್ಟ್ಮೆಂಟ್, ದೊಡ್ಡಕಲ್ಸಂದ್ರ ಮಂತ್ರಿ ಅಪಾರ್ಟ್ಮೆಂಟ್. ಅದು ದೊಡ್ಡಕಲ್ಸಂದ್ರ ಮೆಟ್ರೋ ಬರುತ್ತಲ್ವಾ, ಆ ಮೆಟ್ರೋ ಹಿಂದೆಗಡೆ ಬರುವಂತಹ ಮಂತ್ರಿ ಅಪಾರ್ಟ್ಮೆಂಟ್ ಇದು. ಇಲ್ಲಿಂದ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಮೆಟ್ರೋ ಕೂಡ ನಾವು ನೋಡ್ಬೋದು. ಈ ಮನೆ ಮುಂದೆಗಡೆ ಎಲ್ಲ 30-40 ಸೈಟ್ಗಳು. ಇಲ್ಲಿಂದ ನಮಗೆ 30-40 ಶುರು ಆಗುತ್ತೆ. ಈ ಪೋರ್ಷನ್ ಇಂದ ನಮಗೆ 30-40 ಶುರು ಆಗುತ್ತೆ. 30-40 ದೊಡ್ಡ ದೊಡ್ಡ ಮನೆಗಳು ಬರುತ್ತೆ ಮನೆ ಮುಂದೆಗಡೆ. ಕನ್ಸ್ಟ್ರಕ್ಷನ್ ಆದ್ರೆ ಒಳ್ಳೆ ಏರಿಯಾದಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಅಪಾರ್ಟ್ಮೆಂಟ್ ಕಾಣಿಸ್ತಿದೆಯಲ್ಲ, ಈ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ನಮಗೆ ಬಸ್ ಡಿಪೋ ಕೂಡ ಇರೋದು. ಸೂಪರ್ ಆಗಿದೆ. ಒಳ್ಳೆ ಡೆವಲಪ್ ಆಗ್ತಾ ಇರುವಂತ ಏರಿಯಾದಲ್ಲಿ ಈ ಪ್ರಾಪರ್ಟಿ. ಒಳ್ಳೆ ಅಕಾಮಡೇಷನ್ ಜೊತೆಗೆ ಮನೆನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ವರ್ಕ್ ಅಂತೂ ಫೈನ್ ಫಿನಿಶಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತದ್ದು. ಅಕ್ಕಪಕ್ಕ ಫುಲ್ಲು. ಇವಾಗ ಈ ಮನೆಗೆ ಏನು ಅಡ್ವಾಂಟೇಜ್ ಏನಂದ್ರೆ, ಹಿಂದಗಡೆ ಮನೆ ಆಗಿದೆ, ಲೆಫ್ಟ್ ಸೈಡ್ ಅಲ್ಲೂ ರೈಟ್ ಸೈಡ್ ಅಲ್ಲೂ ಮನೆಗಳು ಕಂಪ್ಲೀಟ್ ಆಗಿರೋದ್ರಿಂದ ಈ ಮನೆಗೆ ವಾಸ ಮಾಡಿದ್ರೆ ನಾಳೆ ದಿನ ಕನ್ಸ್ಟ್ರಕ್ಷನ್ ಟಾರ್ಚರ್ ಇರೋದಿಲ್ಲ. ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಸೌಂಡ್ಗಳು ಬರ್ತಾರದಲ್ಲ, ಆ ಸೌಂಡ್ ಆಗುವಂತದ್ದು ಇರೋದಿಲ್ಲ. ಯಾಕಂದ್ರೆ 3 ಕಡೆಗೂ ಮನೆಗಳು ಕಂಪ್ಲೀಟ್ ಆಗಿದೆ. ಪ್ರೆಸೆಂಟ್ 3 ಮನೆಯಲ್ಲೂ ವಾಸ ಇದ್ದಾರೆ, ಸಂಸಾರ ಇದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮನೆನ ಕೋಟ್ ಮಾಡ್ತಾ ಇದಾರೆ. ಮನೆ ಮುಂದೆಗಡೆ 30 ಅಡಿಗಳ ರೋಡು ಚೆನ್ನಾಗಿದೆ ನೋಡಿ. ಇಲ್ಲೂ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ರೈನ್ ವಾಟರ್ ಏನಾದ್ರು ಬಂದ್ರೆ ಎಕ್ಸಿಟ್ ಆಗೋದಕ್ಕೆ. ಆಮೇಲೆ ಈ ಬೆಲ್ಟ್ ಇದೆಲ್ಲ, ಈ ಬೆಲ್ಟ್ ನಮ್ಗೆ 30-40 ಬರುತ್ತೆ. ಈ ಮನೆಗಳು ಏನ್ ಕಾಣಿಸುತ್ತೆ ಅದೆಲ್ಲ ನಮ್ಗೆ ಪಾರ್ಕ್ ಬರುತ್ತೆ. ದೊಡ್ಡ ಲೆಂತಿ ಪಾರ್ಕ್ ಅದು ಚೆನ್ನಾಗಿದೆ. ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಡಿ ಮಾರ್ಟ್ ಇದೆ, ಮತ್ತೆ ನೈಸ್ ರೋಡ್ ಇದೆ, ಬನ್ನರ್ಘಟ್ಟ ರೋಡ್. ಆಫ್ಟರ್ 3 years ಅಲ್ಲಿ ನಮಗೆ ಮೆಟ್ರೋ ಕೂಡ ಬರ್ತಾ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಅದ್ಭುತ ಮನೆ ಬಗ್ಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಧನ್ಯವಾದಗಳು.